ಅಮ್ಮ, ಎಲ್ಲಿ? ಮನೆಯಲ್ಲಿ ಯಾರು ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದಾರೆ? ಅಯ್ಯೋ, ಎಲ್ಲನೂ ನಿಮ್ಗೇನಂತ ಹೇಳಪ್ಪ. ಅದೇನಂದರೆ ನಿನ್ನ ತಂಗಿ ಪೊಲೀಸ್ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ಲು. ಹಾಗಾಗಿ ಪೊಲೀಸರು ಬಂದು ನಿನ್ನ ಹೆಂಡ್ತಿನೆಲ್ಲ ಕರ್ಕೊಂಡೋದ್ರು. ಆಮೇಲೆ ನಿನ್ನ ಮಗಳು ಬಂದಳು, ಅವಳಿಗೂ ಹೇಳದ್ನ, ಅವಳು ಅವ್ರ ಅಮ್ಮ ಹುಡ್ಕೊಂಡು ಹೋಗಿದ್ದಾಳೆ. ಏನು? ನೀನು ಏನಮ್ಮ ಹೇಳ್ತಾ ಇದೀಯಾ? ಪೊಲೀಸರು ಮನೆಗೆ ಬಂದಿದ್ರಾ? ಹಾಂ, ಜಾನಕಿನ ಕರ್ಕೊಂಡೋದ್ರಾ? ಅಯ್ಯೋ, ಹಾಂ. ಅದಕ್ಕೆ ಕಣೋ, ನಾನು ಅದಕ್ಕೆ ಬಡ್ಕೊಳ್ಳೋದು. ಏನೋ ಆಗಿದ್ದಾಗೋಗೈತೆ, ತಪ್ಪು ಮಾಡಿಬಿಟ್ಟವಳೆ. ಹಂಗಂತ ಅದನ್ನೇ ಸಾಧಿಸ್ಕೊಂಡಿದ್ರೆ ನೋಡು, ಹಿಂಗೆ ಎಲ್ಲ ನಮ್ಮ ಮೇಲೆ ಕಷ್ಟ ಬರುತ್ತೆ. ಅದಕ್ಕೆ ನಿನ್ನ ಮಗಳಿಗೊಂದೆರಡು 4 ಮಾತು ಒಳ್ಳೆ ಮಾತಾಡ್ಬಿಟ್ಟು ಕಳಿಸು. ನೋಡು, ಆವಾಗ ನನ್ನ ಮಾತು ಕೇಳಿ ನಿನ್ನ ಮಗಳನ್ನ ಕಳಿಸಿದ್ರೆ ಇವಾಗ ನಮ್ಗೆ ಇಷ್ಟೊಂದು ಕಷ್ಟ ಬರ್ತಾ ಇತ್ತಾ? ಇಲ್ಲ ತಾನೇ? ಅದಕ್ಕೆ ನಾನು ಏನು ಹೇಳೋಕ್ಕೋದ್ರೆ ನನ್ನ ಮಾತು ಯಾರೂ ಕೇಳಲ್ಲ ನೀವು. ಅಯ್ಯೋ ಅಮ್ಮ, ನಿಂದೊಂದು ಸ್ವಲ್ಪ ಸುಮ್ಮನಿರು. ಸರಿ, ನಾನು ಹೋಗಿ ಬರ್ತೀನಿರು. ಲೋ ಮಗನೇ, ನೀನು ಯಾಕೋ ಹೋಗ್ತೀಯಾ? ನಿನ್ನ ಮಗಳು, ನಿನ್ನ ಹೆಂಡತಿ ಎಲ್ಲ ಹೋಗಿದ್ದಾರೆ, ಅವ್ರು ಬರ್ತಾರೆ ಬಿಡಪ್ಪ. ಸುಮ್ಮನೆ ನೀನು ಯಾಕೆ ಹೋಗ್ತೀಯ ಹೇಳಲ್ಗೆಲ್ಲನೂ? ಏನು ಅಂತ ಮಾತಾಡ್ತಾ ಇದೀಯಮ್ಮ? ಇಬ್ಬರು ಹೆಣ್ಮಕ್ಳಿಗೆ ಅಲ್ಲಿದ್ದಾರೆ, ಗಂಡಸಾಗಿ ನಾನು ಇಲ್ಲೇ ಇರಬೇಕಾ? ನೀನು ಸುಮ್ಮನಿರು. ಏನನ್ನ ಮಾಡ್ಕೊಂಡು ಹೋಗು, ನನಗೇನಾಗಬೇಕು? ಅಮೃತ, ಬಂದ್ಯಾ? ಹಾಂ ರೀ, ಬಂದ್ವಿ. ಅಲ್ಲ ಅಮೃತ, ನೀನು ಅಲ್ಲಿಗೆ ಹೋಗಿ ಮೊದಲು ನನಗೊಂದು ಫೋನ್ ಮಾಡಿ ಹೋಗ್ಬೇಕು ಅಂತ ಅನಿಸಿಲ್ವಾ? ಹಾಂ? ಅಯ್ಯೋ ರೀ, ನನಗೆ ಅವ್ನು ನೋಡಿದ ತಕ್ಷಣ ಗಾಬರಿ ಆಗೋಯ್ತು. ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ. ಅದಕ್ಕೆ ಅವ್ರ ಜೊತೆ ಹೊರಟೋಗ್ಬಿಟ್ಟೆ. ಆಮೇಲೆ ಕನಕ ಮೇಡಮ್ ಅವ್ರು ಬಂದರು. ಇವ್ರು ಬಂದಮೇಲೆ ನಮಗೇನು ತೊಂದರೆ ಕೊಟ್ಟಿಲ್ಲ ಪೊಲೀಸರು, ನಮ್ಮ ಸುಮ್ಮನೆ ಬಿಟ್ಟು ಕಳಿಸ್ಬಿಟ್ರು. ಎಷ್ಟು ಧೈರ್ಯ ಇರಬೇಕು ಅವಳಿಗೆ! ನನ್ನ ಹೆಂಡತಿ ಮಗಳನ್ನೇ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಂಗೆ ಮಾಡ್ಬಿಟ್ಲಲ್ಲ. ಏನು ಮಾಡಲಿ ಅವಳನ್ನ? ನಾನಂತೂ ಅವಳನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ನೋಡಿ ಅಣ್ಣವರೇ, ಕೋಪ ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಇವಾಗೆಲ್ಲ ಸರಿ ಆಯ್ತಲ್ಲ? ಅಲ್ಲ ಮೇಡಮ್, ನೀವೇ ಹೇಳಿ, ಇದ್ರಲ್ಲಿ ನಮ್ಮ ತಪ್ಪೇನಾದರೂ ಇದೆಯಾ? ಹಾಂ, ಹೋಗಲಿ, ನನ್ನ ಮಗಳ ತಪ್ಪೇನಾದರೂ ಇದೆಯಾ? ಇಷ್ಟೆಲ್ಲ ಆದ್ರೂ ನಾವು ಕಂಪ್ಲೇಂಟ್ ಕೊಟ್ವಾ? ಇಲ್ಲ ತಾನೇ? ಯಾಕೆ ಹೇಳಿ? ನಮ್ಮ ಸಂಬಂಧ ಅಲ್ವಾ, ನಾವೇ ಮಾತಾಡ್ಕೊಂಡು ಸುಮ್ಮನಾಗೋಣ ಅಂತ ಅನ್ನೋ ಕಾರಣಕ್ಕೆ ನಾವು ಕಂಪ್ಲೇಂಟು ಕೊಟ್ಟಿಲ್ಲ. ಹೀಗಿರಬೇಕಾದ್ರೆ ಆದರೆ ಅವಳು ನನ್ನ ಹೆಂಡತಿ ಮಗಳನ್ನ ಎಷ್ಟು ಅವಮಾನ ಮಾಡಿದ್ಲು. ಹಾಂ, ಇದೆಲ್ಲ ಕೇಳಿಸ್ಕೊಂಡು ನನಗೆ ಸುಮ್ಮನೆ ಇರಲಿ ಹೇಳಿ? ಸರಿ ಅಣ್ಣ, ನಿಮಗೆ ಏನಾನ ಮಾಡಬೇಕು ಅಂತ ಅನ್ಸಿದ್ರೆ ನಾನು ಹೇಳ್ತೀನಿ, ನೀವು ಹಾಗೆ ಮಾಡ್ತೀರಾ? ಹೇಳಿ ಮೇಡಮ್, ಹೇಳಿ. ಅದು ನಿಮ್ಮ ಮಗಳಿಗೆ ನಿಮ್ಮ ಅಳಿಯಿಂದ ಡಿವೋರ್ಸ್ ಕೊಡಿಸಿ. ಏನು? ಡೈವೋರ್ಸಾ? ಕನಕ ಮೇಡಮ್ ಅವರೇ, ನೀವೇನು ಹೇಳ್ತಾ ಇದ್ದೀರಾ? ಡೈವೋರ್ಸ್ ಕೊಡಿಸ್ಬೇಕಾ? ಅಯ್ಯೋ, ನೀವಿಬ್ಬರು ಅಷ್ಟೊಂದು ಶಾಕ್ ಆಗಬೇಕಾಗಿದ್ದೇನೂ ಇಲ್ಲ. ಇವಾಗ ಹೇಗಿದ್ರು ನಿಮ್ಮ ಮಗ ಸೊಸೆ ಇಬ್ಬರೂ ದೂರನೇ ಇದ್ದಾರೆ. ಹಾಗಾಗಿ ಕಾನೂನು ರೀತಿಯಲ್ಲಿ ಡೈವರ್ಸ್ ಅಂತಾದರೆ ಒಳ್ಳೇದಲ್ವಾ? ಅದಕ್ಕೆ ಹೇಳಿದೆ. ನಿಮ್ಗೆ ಉದ್ದೇಶ ಇಲ್ಲ ಅಂದರೆ ಒಂದು ವೇಳೆ ಅವರಿಬ್ಬರನ್ನೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹೇಗೆ? ಅಯ್ಯಯ್ಯೋ, ಖಂಡಿತ ಇಲ್ಲ ಮೇಡಮ್. ಇಷ್ಟೆಲ್ಲ ಆದಮೇಲೆ ಅವರಿಬ್ಬರ ಮಧ್ಯೆ ಏನು ಉಳ್ಕೊಂಡಿದೆ ಅಂತ ಅವರಿಬ್ಬರು ಒಂದು ಮಾಡ್ಬೇಕು ಹೇಳಿ? ನಮ್ಮಂತೂ ಆ ಥರ ಯಾವುದೇ ಭಾವನೆ ಆಗಲಿ ಯೋಚನೆ ಆಗಲಿ ಖಂಡಿತ ಇಲ್ಲ ಅಲ್ವಾ? ನಿಮ್ಮಿಬ್ರಿಗೂ ಆ ಥರ ಉದ್ದೇಶ ಏನೂ ಇಲ್ಲ ಅಂದರೆ ಡೈವರ್ಸ್ ಕೊಡ್ಸೋಕ್ಕೆ ಏನು ತೊಂದರೆ ಇದೆ ಹೇಳಿ? ಹಾಂ 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 ಹಾಂ, ನೀನು ಎಂತ ಹೆಂಗ್ಸಮ್ಮ? ಹಂಗಂದ್ರೆ ನೀನು ಹಿಂಗೆ ಮಾಡಿ ನಿನ್ನ ಗಂಡಂಗೆ ಡೈವರ್ಸ್ ಕೊಟ್ಟ ಮೇಲೆ ಕಳಿಸ್ಬಿಟ್ಟ ಹೆಂಗೆ? ಹಾಂ, ಎಲ್ಲ ಹೆಣ್ಮಕ್ಳಿಗೂ ಇದೇ ಪಾಠ ಮಾಡು. ಹಾಂ 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 ಹಾಂ, ನೀನು ಅಲ್ಲ, ನಾನು ಇಷ್ಟಕ್ಕೂ ನೀನು ಯಾರು ಇಲ್ಲಿಗೆ ಬಂದು ನಮ್ಮ ಹತ್ರ ಎಲ್ಲ ಇಷ್ಟೊಂದು ಮಾತಾಡೋಕ್ಕೆ ನಿನಗೇನು ಅಧಿಕಾರ ಇದೆ ಅಂತ? ಹಾಂ, ಏನೋ ಆ ಹುಡುಗನ ಹೆಸರೇನಪ್ಪ? ಸಂಜಯ್. ಅವನ ತಾಯಿ ಅಂತ ಬಂದ ಕುತ್ಕೊಂಡ, ಕಾಫಿನೋ ಟೀನೋ ಬೇಡ, ಒಂದು ಊಟ ಮಾಡ್ತಾ ಹೋಗ್ತಾ ಇರಬೇಕು. ಅದನ್ನು ಬಿಟ್ಬಿಟ್ಟು ನ್ಯಾಯ ಪಂಚಾಯತಿ ಮಾಡೋಕ್ಕಂತೆ ನಮ್ಗೆ ಹಂಗೆ ಮಾಡು ಹಿಂಗೆ ಮಾಡು ಏನಂದು ಡೈವರ್ಸಾ? ಅದನ್ನು ಕೊಡಿಸು. ಇದನ್ನೆಲ್ಲ ಹೇಳಕ್ಕೆ ನೀನು ಯಾರು ಅಂತ? ದೊಡ್ಡೋಳು ಅಂತ ನಾನಿಲ್ಲೇ ಕೂತ್ಕೊಂಡಿದ್ದೀನಿ. ಸ್ವಲ್ಪನ ಭಯ ಭಕ್ತಿ ಇದೆಯಾ ಇದೋ ನಿಮ್ಮೆಲ್ಲರಿಗೂ? ಹಾಂ, ಏನಂತ ನೀವು ಹೇಳಿದ್ದು? ದೊಡ್ಡರು ಅಂತ ನೀವು ಇಲ್ಲೇ ಇದ್ದೀರಲ್ವಾ? ಹೌದು. ಹಾಗಾದರೆ ನನ್ನ ಮಗಳಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆಯಲ್ಲ, ನೀವೇನು ಒಳ್ಳೇದು ಮಾಡಿದ್ದೀರಾ ಹೇಳಿ? ಅಂದರೆ ನಿಮ್ಮ ಮಾತಿನ ಅರ್ಥ, ಮುದುಕಿ, ನೀನು ಇದುವರೆಗೂ ಏನೂ ಒಳ್ಳೇದು ಮಾಡೇ ಇಲ್ಲ, ಹಾಗಾಗಿ
ಬಾಯಿ ಮುಚ್ಕೊಂಡು ಕುತ್ಕೋ ಅಂತ ತಾನೇ? ಹಾಂ, ಅಯ್ಯೋ ಅಮ್ಮ, ಸ್ವಲ್ಪ ಸುಮ್ಮನಿರು. ನೋಡಿ ಅಣ್ಣ, ನಾನಿವಾಗ ಈ ಮಾತು ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇವಾಗ ನಾನು ಈ ಮಾತು ಹೇಳದೆ ಹೋದರೆ ಮತ್ತೆ ನನಗೆ ಟೈಮ್ ಸಿಗುತ್ತೋ ಇಲ್ವೋ, ಹಾಗಾಗಿ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಅದೇನು ಅಂದರೆ, ನನಗೆ ಆಗಿರೋ ಎಲ್ಲ ವಿಷಯದ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇದರಲ್ಲಿ ಮಗಳದು ಯಾವುದೂ ತಪ್ಪಿಲ್ಲ. ಪಾಪ ಶಿಕ್ಷೆ ಮಾತ್ರ ಅವಳು ಅನುಭವಿಸ್ತಾವಳೆ. ಹೆಣ್ಣಾಗಿ ಹುಟ್ಟಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳಿಗೆ ಈ ಶಿಕ್ಷೆ ಬೇಕಾ? ಯೋಚನೆ ಮಾಡಿ ಅಣ್ಣ. ನಮಗೂ ಅದೇ ಅಮ್ಮ ಬೇಜಾರು. ಆದರೆ ಏನು ಮಾಡಲಿ ಹೇಳಿ? ಅದಕ್ಕೆ ಅಣ್ಣ, ಅದು ನಾನು ನಿಮ್ಗೆ ಹೇಗೆ ಹೇಳಬೇಕು ಅಂತ ಅನಿಸ್ತಾನೇ ಇಲ್ಲ. ನೀವು ನನ್ನ ಮಗನ ಬಗ್ಗೆ ಏನು ತಿಳ್ಕೊತೀರೋ ಏನೋ ಅಂತ. ಅಯ್ಯೋ ಮೇಡಮ್, ನಾವು ನಿಮ್ಮ ಬಗ್ಗೆ ಖಂಡಿತವಾಗಿ ತಪ್ಪು ತಿಳ್ಕೊಳ್ಳಲ್ಲ. ಅದೇನು ವಿಷಯ ಹೇಳ್ಬೇಕು ಅಂದ್ಕೊಂಡಿದ್ರು ಧೈರ್ಯವಾಗಿ ಹೇಳಿ. ಅದು ನನ್ನ ಮಗ ಇದ್ದಾನೆ ಸಂಜು, ನಿಮಗೆ ಚೆನ್ನಾಗಿ ಗೊತ್ತು ಅವನ ಬಗ್ಗೆ. ಅವನು ನಿಮ್ಮ ಮಗಳು ಇಬ್ಬರು ಒಟ್ಟಿಗೆ ಕಾಲೇಜಲ್ಲಿ ಓದ್ತಿದ್ರು. ನನ್ನ ಮಗ ನಿಮ್ಮ ಮಗಳನ್ನ ಯಾವಾಗ ನೋಡಿದ್ನಲ್ಲ, ಆವಾಗಲೇ ಅವಳ ಮೇಲೆ ಅವನಿಗೆ ಪ್ರೀತಿ ಆಯ್ತಂತೆ. ಈ ವಿಷಯನ ನಿಮ್ಮೆಲ್ಲರಿಗೂ ಹೇಳಿ ನಿಮ್ಮೆಲ್ಲರೂ ಒಪ್ಕೊ ತಗೊಂಡೆ ನನ್ನ ಮಗ ಗೀತನ ಮದುವೆ ಆಗೋನಿದ್ದ. ಆದರೆ ಆ ದೇವರು ನನ್ನ ಮಗ ಹಣೆ ಬರ್ದಲ್ಲಿ ಆ ಅದೃಷ್ಟ ಬರ್ದಿರ್ಲಿಲ್ವೇನೋ, ನಿಮ್ಮ ಮಗಳಿಗೆ ಬೇರೆ ಮದುವೆ ಆಗೋಯ್ತು. ಈ ವಿಷಯ ನನ್ನ ಮಗನಿಗೆ ಯಾವಾಗ ಗೊತ್ತಾಯ್ತಲ್ಲ, ಆವಾಗಿಂದು ನನ್ನ ಮಗನ ಉಳ್ಕೊಂಡಿರಲಿಲ್ಲ. ನಾನು ಎಷ್ಟೋ ಪ್ರಯತ್ನ ಪಟ್ಟೆ ಅವನ ಬಾಯಲ್ಲಿ ಅವನ ಪ್ರೀತಿ ಮಾಡ್ತಾರೆ ಹುಡುಗಿ ಯಾರು ಅಂತ ತಿಳ್ಕೊಳ್ಬೇಕು ಅಂತ. ಆದರೆ ಕೊನೆ ಪಕ್ಷ ಈಗಿನವರೆಗೂ ತನಕ ನನ್ನ ಮಗ ವಿಷಯ ನನಗೆ ಹೇಳೇ ಇಲ್ಲ. ನನಗದು ಗೊತ್ತಾಗಿದ್ದು ಅವ್ರ ಫ್ರೆಂಡ್ಸ್ ಮುಖಾಂತರ. ಅದಕ್ಕೆ ನಾನು ಇವಾಗ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ, ನಿಮ್ಮ ಮಗಳನ್ನ ನನ್ನ ಸಂಜೆ ಕೊಟ್ಟು ಮದುವೆ ಮಾಡಿದ್ರೆ ಅವಳು ನನ್ನ ಮನೆಗೆ ಸೊಸೆಯಾಗಿ ಬರೋಲ್ಲ, ನನ್ನ ಮಗಳಾಗಿ ಬರ್ತಾಳೆ. ಇವಾಗಲೇ ಏನು ಹೇಳ್ಬೇಕಂತಿಲ್ಲ, ನೀವು ಸ್ವಲ್ಪ ಟೈಮ್ ತಗೊಳ್ಳಿ, ಆಮೇಲೆ ಹೇಳಿ. ಅಲ್ಲ ಮೇಡಮ್, ನೀವು ಹೇಳ್ತಿರೋದು ಕೇಳ್ತಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಸಂಜೆ ನಮ್ಮ ಮನೆಗೆ ಎಷ್ಟು ಸರಿ ಬಂದಿದ್ದಾನೆ, ಆದರೆ ಅವನು ನನಗೆ ಯಾವತ್ತೂ ಆ ಥರ ಅನಿಸೇ ಇಲ್ವಲ್ಲ. ನಿಮಗೆ ಈಗ ಅನಿಸಿರ್ಬೇಕಾದ್ರೆ ಇನ್ನು ಗೀತನಿಗೆ ಹೇಗೆ ಅನಿಸಿರ್ಬೇಕು ಹೇಳಿ? ನನ್ನ ಮಗ ಹಾಗೆ ಮನಸ್ಸಲ್ಲಿ ಏನಿರುತ್ತಲ್ಲ ಅದನ್ನು ಎಲ್ರಿಗೂ ಹೇಳ್ಕೊಳಕ್ಕೆ ಹೋಗಲ್ಲ. ನಾನು ಒಂದು ತಾಯಿ ಅಲ್ವಾ, ಹಾಗಾಗಿ ನನಗೆ ಗೊತ್ತಾಯಿತು. ನೋಡಿ ಅಣ್ಣ, ನೀವು ಇವಾಗಲೇ ಎಲ್ಲ ಹೇಳಬೇಕು ಅಂತ ಏನಿಲ್ಲ. ಗೀತಾ ಬಂದಮೇಲೆ ಅವಳ ಹತ್ರ ಮಾತಾಡಿ ಅವಳು ಒಪ್ಪಿಗೆ ತಿಳ್ಕೊಂಡೆ ಆಮೇಲೆ ನಾವು ಮುಂದುವರಿಯೋಣ. ಆದರೆ ನಾನಂತೂ ಒಂದು ಗ್ಯಾರಂಟಿ ಕೊಡ್ತೀನಿ, ಗೀತನಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗೋಕ್ಕೆ ನಾನು ಬಿಡಲ್ಲ. ಅವಳದು ಯಾವುದೇ ತಪ್ಪಿಲ್ಲ. ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ನಾನು ಇದನ್ನು ನಿಮಗೆ ಕೊಡ್ತಿರೋ ಪ್ರಾಮಿಸ್ ಅಂದ್ಕೊಂಡು ಚಿಂತೆ ಇಲ್ಲ. ಹಂಗೇಳು, ನಿನ್ನ ಪ್ಲ್ಯಾನು ಇದಾಗಿತ್ತು ಅಂತ ನನಗೆ ಇವಾಗ ಗೊತ್ತಾಯಿತು. ಅಲ್ಲ ಮೌ ತಾಯಿಯೇ, ನಿನಗೇನೋ ಸ್ವಲ್ಪ ಬುದ್ಧಿನೋ ಮಾನ ಮರ್ಯಾದೆ ಏನಾದ್ರು ಇದೆಯಾ? ಒಂದು ಮದುವೆ ಆಗಿರೋ ಹುಡುಗಿನ ನನ್ನ ಮನೆ ಸೊಸೆಯಾಗಿ ಕಳಿಸು ಅಂತ ಕೇಳ್ತಿಯಲ್ಲ, ನಿನಗೆ ಗೂಳು ಯಾರು ಏನು ಸಿಕ್ಕಿಲ್ವಾ? ಅದಕ್ಕೆ ಇಲ್ಲಿ ಬಂದ್ಯಾ? ಅತ್ತೆ, ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ವಾ, ಏನೇ ನಿನಗೂ ಆಸೆ ಬಂದಿರೋಗಿದೆ? ಈ ವಿಷಯ ಏನೋ ನನ್ನ ಮಗಳಿಗೆ ನನ್ನ ಮೊಮ್ಮಗನಿಗೆ ಗೊತ್ತಾದರೆ ನಿಮ್ಮನ್ನ ಸುಮ್ಮನೆ ಬಿಡ್ತಾನಾ? ಹಾಂ ಅಮ್ಮ, ಸುಮ್ಮನಿರೋ. ನೀನು ಯಾವಾಗ ಬಂದೆ? ಆಂಟಿ, ನೀವು ಇಷ್ಟೊತ್ತು ಹೇಳಿದೆಲ್ಲ ನಿಜಾನಾ? ಸಂಜು ನನ್ನ ಇಷ್ಟಪಡ್ತಾ ಇದ್ನಾ? ನನಗೆ ಗೊತ್ತಿಲ್ದಂಗೆ. ಹೌದಮ್ಮ ಆಂಟಿ, ನಾನು ನನ್ನ ಫ್ರೆಂಡು ಅಂತ ಎಷ್ಟು ನಂಬ್ಕೊಂಡಿದ್ದೆ, ಆದರೆ ಅವನು ನನಗೆ ಈ ರೀತಿ ಮೋಸ ಮಾಡಿಬಿಟ್ನಾ? ಹಾಂ, ಅಯ್ಯೋ ಗೀತಾ, ನೀನು ಹಿಂಗೆ ಮಾತಾಡ್ತಾ ಇದೆಯಾ? ಅವನು ನಿನಗೆಲ್ಲಿ ಮೋಸ ಮಾಡ್ದ? ಮತ್ತೆ ಮೋಸ ಅಲ್ವಾ ಆಂಟಿ? ನನ್ನನ್ನು ಯಾವತ್ತೂ ಭಾವನೆಯಿಂದ ನೋಡೇ ಇಲ್ಲ. ಅಯ್ಯೋ ಗೀತಾ, ನನಗೆ ಹೇಗೆ ಅರ್ಥ ಮಾಡಿಸ್ಲಿ? ಬೇಡ ಆಂಟಿ, ನನಗೆ ಯಾರೇನು ಅರ್ಥ ಮಾಡಿಸೋದು ಬೇಡ. ನನ್ನ ಜೀವನದಲ್ಲಿ ಎಷ್ಟು ಅರ್ಥ ಮಾಡ್ಕೋಬೇಕಲ್ಲ ಅಷ್ಟು ಎಲ್ಲರನ್ನೂ ಅರ್ಥ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ನನ್ನ ಪಾಡಿ ನಾನು ಇರೋದಕ್ಕೆ ಬಿಟ್ಬಿಡಿ. ಅರೆ ಗೀತಾ, ನಿಂತ್ಕೋ. ಬಿಡಿ ಮೇಡಮ್ ಅವರೇ, ಅವಳಿಗೆ ಸ್ವಲ್ಪ ಬೇಜಾರಾಗಿರುತ್ತೆ. ನಾನು ಆಮೇಲೆ ತಿಳಿಸೇ ಇಲ್ಲ ಹೇಳ್ತೀನಿ. ಅದು ಅಣ್ಣ, ಅಮೃತಮ್ಮರೇ, ನಾನೇನೋ ತಪ್ಪು ಮಾಡಿದ್ನಾ ಅಥವಾ ತಪ್ಪಾಗಿ ಮಾತಾಡಿದ್ನಾ? ಯಾಕೆಂದರೆ ನನ್ನ ಮಗನ ದಿನ ಪೂರ್ತಿ ಕೂಗ್ತಾ ಇರ್ತಾನೆ, ಅದನ್ನು ನೋಡೋಕ್ಕಾಗಲ್ಲ. ಹಾಗಾಗಿ ಹೇಳಿದ್ನ ಹೊರತು ನನ್ನ ಮಾತಿನಿಂದೆ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ. ಅಯ್ಯೋ, ನನಗೆ ಅರ್ಥ ಆಗುತ್ತೆ. ನಾನು ನಿಮಗೊಂದು ತಾಯಿ ಅಲ್ವಾ? ಮಕ್ಕಳ ಕಷ್ಟನ ನಮ್ಮ ಕಣ್ಣಿನ ನೋಡೋಕ್ಕಾಗೋದಿಲ್ಲ. ನೀವೇನು ಚಿಂತೆ ಮಾಡಬೇಡಿ, ನನಗೆ ಜೊತೆ ಮಾತಾಡ್ತೀನಿ. ಸರಿ, ನಾನು ಬರ್ತೀನಿ. ಅಮೃತ, ನೀನೇನು ಇಷ್ಟ ಮಾಡ್ತಾ ಇದೀಯಾ? ನಿನಗೆ ಸಂಬಂಧ ಒಪ್ಪಿಗೆ ಇದೆಯಾ? ನೋಡ್ರಿ, ನಮ್ಮಿಬ್ಬರಿಗೂ ಒಪ್ಪಿಗೆ ಇದೆ ಅನ್ನೋ ಮಾತು ಬೇರೆ. ಆದರೆ ಈ ವಿಷಯದ ಬಗ್ಗೆ ಗೀತನ ಮನಸ್ಸಲ್ಲಿ ಏನಿದೆಯಲ್ಲ
ಅದು ಮುಖ್ಯ ಆಗುತ್ತೆ ನಮಗೆ. ಬೇಡ ಕಣೋ, ಬೇಡ, ನನ್ನ ಮಾತು ಕೇಳು. ಇದು ಸರಿಯಲ್ಲ. ಇದನ್ನು ಯಾರು ಮೆಚ್ಕೊಳ್ಳೋ ಕಣೋ, ಎಲ್ಲ ಬಾಯಿಗೆ ಬಂದಂಗೆ ಬೈತಾರೆ. ಮಗಳಿಗೆ ಎರಡನೇ ಮದುವೆ ಯಾರನ್ನ ಮಾಡ್ತಾರಾ? ಬೇಡ, ಬೇಡ ಕಣೋ. ಸರಿ ಅಮೃತ, ನಂಗೆ ಸ್ವಲ್ಪ ಆಚೆಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ. ನೀನು ಮೊದಲೋಗಿ ಗೀತ ಹತ್ರ ಮಾತಾಡು. ಇದಕ್ಕೆ ಮಗಳೇ ಹೀಗೆ ಅಳ್ತಾ ಕೂತ್ಕೊಂಡಿದ್ಯಲ್ಲ, ಇವಾಗಂಥದ್ದೇನಾಯಿತು ಅಂತ? ಹಾಂ, ಅಲ್ಲ ಅಮ್ಮ, ನಾನು ಸಂಜುನ ನನ್ನ ಫ್ರೆಂಡು ಅಂತ ಎಷ್ಟು ನಂಬಿದ್ದೆ. ಆದರೆ ಅವನ ಮನಸ್ಸಲ್ಲಿ ಈ ಥರ ಒಂದು ಭಾವನೆ ಇತ್ತ. ನಾಳೆ ಬೆಳಗ್ಗೆ ಅವನ ಮುಖ ನೋಡಿ ನಾನು ಹೇಗೆ ಮಾತಾಡಲಿ ಅಮ್ಮ? ಮೊದಲ ಥರ ನಾನು ಹೇಗೆ ಫ್ರೆಂಡ್ ಥರನ ಸ್ವೀಕಾರ ಮಾಡಲಿ ಹೇಳು? ಅಯ್ಯೋ ಹುಚ್ಚಿ, ಅಷ್ಟಕ್ಕೆ ಈಗೆಲ್ಲ ಹೇಳ್ತಾರ? ಹಾಂ, ನೋಡಿ ಮಗಳೇ, ನಾನು ಹೇಳ್ತೀನಿ ಅಂತ ನೀನೇನು ಅನ್ಕೋಬೇಡ. ಆದರೆ ಒಂದು ತಾಯಿಯಾಗಿ ನನಗೆ ಮಾತು ಹೇಳಲೇಬೇಕಾಗಿದೆ. ಅದೇನು ಅಂದರೆ, ನೋಡಿ ಮಗಳೇ, ಎಲ್ಲ ಗಂಡಸರು ಒಂದೇ ಥರ ಇರಲ್ಲಮ್ಮ. ನಿನಗೊಂದ್ಸರಿ ಮೋಸ ಆಗಿದೆ ಅಂತ ನೀನು ಮತ್ತೆ ಮದುವೆ ಮಾಡ್ಕೋಬಾರ್ದು ಅಂತ ಏನೂ ಇಲ್ವಲ್ಲ ಅಮ್ಮ. ಇವಾಗ ಮತ್ತೆ ಮದುವೆ ಅನ್ನೋ ಮಾತು ನಿನ್ನ ಬಾಯಲ್ಲಿ ಯಾಕೆ ಬರ್ತಾಯಿದೆ ಅಂತ? ಅಲ್ಲ, ನನ್ನ ಜೊತೆ ಇರಲೇಬಾರ್ದಾ? ನಾನು ನನಗೆ ಹೊರೆನಾ ಅಮ್ಮ? ಅಯ್ಯೋ ಚೇಚೆ, ನಾನಿಲ್ಲ ಬಂದೆ. ನೀನು ನನಗೆ ಯಾವತ್ತೂ ಹೊರೆ ಆಗಲ್ಲ ಮಗಳೇ. ಆದ್ರೂ ನಾನು ನಿನ್ನ ಮದುವೆನ ಮಾಡಲೇಬೇಕು ಮಗಳೇ. ಯಾಕೆ ಅಂದರೆ ನೀನು ಜೀವನ ಪೂರ್ತಿ ಹೀಗೆ ಇರಬೇಕಂತ ಅಂದ್ಕೊಂಡಿದ್ಯಾ? ಅದು ಅಲ್ಲದೆ ಸಂಜಯ್ ಒಳ್ಳೆ ಹುಡುಗ, ನಿನಗೆ ತುಂಬ ಚೆನ್ನಾಗಿ ಪರಿಚಯ ಇದ್ದಾನೆ. ಹಾಗಾಗಿ ನೀನನ್ನು ಮದುವೆ ಮಾಡ್ಕೊ. ನಿನ್ನ ಕಣ್ಣಲ್ಲಿ ಮತ್ತೆ ನಗು ನೋಡಬೇಕು ಅನ್ನೋ ಆಸೆ ಈ ತಾಯಿಗಿದೆ ಅಮ್ಮ. ಮೊದಲನೇ ಸಲ ನಿನ್ನ ಕೈ ಹಿಡಿದು ಕಳಿಸ್ಬೇಕಾದ್ರೆ ಒಂದು ಕನಸಿತ್ತು, ಅದೇ ಸಲ ಕಳಿಸ್ಬೇಕಾದ್ರೆ ಅನುಭವ ಇದೆ. ನೋಡು, ಜೀವನ ಒಂದು ಸಲ ಸೋತೋಗ್ಬಿಟ್ರೆ ಅದು ಸೋಲಲ್ಲಮ್ಮ. ಕೆಲವೊಂದು ಸಾರಿ ನಮ್ಮ ಮನಸ್ಸಿಗೂ ಮತ್ತೆ ಒಳ್ಳೆ ಪ್ರೀತಿ ಸಿಕ್ಕೇ ಸಿಗುತ್ತಲ್ಲ. ನನಗನ್ಸೋ ಪ್ರಕಾರ ಆ ಪ್ರೀತಿನೇ ಸಂಜೆ ಉತ್ತರ ಬಂದಿದೆ. ಇಲ್ಲ ಅನ್ಬೇಡ, ಒಪ್ಕೋ. ಅಮ್ಮ, ನನಗೆ ಮತ್ತೆ ಮದುವೆ ಅಂದರೆ ಭಯ ಆಗುತ್ತಮ್ಮ. ಮೊದಲನೇ ಸಲನೂ ಹೀಗೆ ಚೆನ್ನಾಗಿರ್ತಾನೆ, ಒಳ್ಳೆಯವನಂತ ಹೇಳಿ ಕಳಿಸಿದ್ರಿ. ಅದೇ ಕೊನೆಯಲ್ಲಿ ನಾನು ಒಬ್ಬಂಟಿ ಆಗಿಬಿಟ್ಟೆ. ಮತ್ತೆ ಇನ್ನೊಬ್ಬನ ನಂಬೋಕ್ಕೆ ನನಗೆ ಶಕ್ತಿ ಇಲ್ಲ ಅಮ್ಮ. ಮನೆ ಬಿಟ್ಟು ಹೋದ ನೆನೆಸ್ಕೊಂಡ್ರೆ ನನಗೆ ಇವತ್ತು ನಿದ್ರೆ ಬರಲ್ಲ, ನಿನಗೆ ಗೊತ್ತಾ? ಆದರೆ ನೀನು ಇಷ್ಟು ನಂಬಿಕೆಯಿಂದ ಮಾತಾಡ್ತಿದ್ಯಾ ಅಂದರೆ ನಾನು ಒಳ್ಳೆಯದಕ್ಕೆ ಆಗಿರುತ್ತೆ. ಆದರೆ ನನಗೆ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡು ಅಮ್ಮ. ಆಯಿತು ಮಗಳೇ, ಅರ್ಜೆಂಟ್ ಏನೂ ಇಲ್ಲ, ನಿಂಗಿನ್ನೂ ಸಮಯ ಇದೆ. ನಿಧಾನಕ್ಕೆ ಯೋಚನೆ ಮಾಡಿ ಏನಂತ ಹೇಳು. ಆಯಿತು ಅಮ್ಮ.